this is the new tax exemption that we have seen in the ಯಾರ್ಯಾರು ಇನ್ವೆಸ್ಟರು ಗೋಲ್ ಬೇಸ್ಡ್ ಇನ್ವೆಸ್ಟ್ ಮಾಡಿದ್ದಾರೆ. ದಿಸ್ ಇನ್ವೆಸ್ಟ್ಮೆಂಟ್ ಐ ಆಮ್ ಡೂಯಿಂಗ್ ಫಾರ್ ಮೈ ಡಾಟರ್ ಎಜುಕೇಶನ್. This investment I am investing for my house construction. This investment I am doing for my retirement. It is not the returns will make you successful investor. It is the purpose of the investment will make you successful. Wonderful. Wonderful. More energy. ನೋಡಕ್ಕೆ ರೆಡಿ ಇದ್ದೀರಾ? Yes. ऐसा कैसे हुआ? आपको चोट तो नहीं लगी? Association is almost 11 years. Yes. True. ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಥವಾ ಏನಾದರೂ ಡಿಸಿಷನ್ ತಗೋಬೇಕು ಅಂದರೆ ವಿ ಗೋ ಅಂಡ್ ಮೀಟ್ ಶರಣ್ ಪಾಟೀಲ್. Thank you, sir. ಲಾಟ್ ಆಫ್ ಅಡ್ವೈಸ್. Happy evening! Thank you so much. Distinguished guests and valued investors, it's my pleasure to welcome our MD, Mr. Sharan Patil, a respected wealth mentor. Tonight, he graciously shares his wisdom with us. Please join me in welcoming Mr. Sharan Patil sir to the stage. Thank you. ಎಷ್ಟು ಜನ ಹೊಸಬ್ರು ಬಂದಿದ್ದೀರಾ? ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀರಾ? ಹಾಂ, ಇವರಿಗಾದರೂ ನೀವು ಅಟ್ಲೀಸ್ಟ್ ಎನರ್ಜಿ ತೋರಿಸ್ಬೇಕು. ಕರೆಕ್ಟ್ ಅಲ್ವಾ? ವಾಟ್ ಇಸ್ ದ ಟಾಪಿಕ್? ಹಾಂ, ದ ಟಾಪಿಕ್ ಈಸ್ ಬಿಯಾಂಡ್ ರಿಟರ್ನ್ಸ್. ಏನು ಸರ್, ನಾವು ಇನ್ವೆಸ್ಟ್ ಮಾಡೋದೇ ರಿಟರ್ನ್ಸ್ ಸಲುವಾಗಿ, ನೀವು ಹೇಳ್ತಿದ್ರೆ ಬಿಯಾಂಡ್ ರಿಟರ್ನ್ಸ್ ಅಂತೇಳಿ. ಇದನ್ನ ಟಾಪಿಕ್ ಪ್ರಿಪೇರ್ ಆಗ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ವಿಡಿಯೋ ಸಿಕ್ತು ನನಗೆ. ಯಾಕೆ ಟಾಪಿಕ್ ಮಾಡಿದಂತ ನಾನು ಇನ್ನತನ ಅದು ಗೊತ್ತಾಗಿಲ್ಲ, ಬಟ್ ಏನೋ ಹಿಂಗೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಂಗೆ ಅನ್ನಿಸ್ತು. ಎವ್ರಿ ಟೈಮ್ ಯು ಟಾಕಿಂಗ್ ಅಬೌಟ್ ಸೆನ್ಸೆಕ್ಸ್ ರಿಟರ್ನ್ಸ್, ನಿಫ್ಟಿ ರಿಟರ್ನ್ಸ್ ಅಲ್ವಾ, ಆ ಕಂಪ್ನೀಸ್ ರಿಟರ್ನ್ಸ್, ಎವ್ರಿಥಿಂಗ್ ವಿ ಟಾಕ್ ಅಬೌಟ್ ರಿಟರ್ನ್ಸ್. ವಾಟ್ ಈಸ್ ಸಮಥಿಂಗ್ ಕಾಲ್ಡ್ ವಿ ಶುಡ್ ಟಾಕ್ ಬಿಯಾಂಡ್ ರಿಟರ್ನ್ಸ್, ಬಿಕಾಸ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಜಸ್ಟ್ ಅ ನಂಬರ್. ವಾಟ್ ಈಸ್ extra thing it is giving to us? Uncertainty, right? So today we are going to discuss so many things. Ultimately, beyond returns, also tagline another, build wealth with vision. Yes, that's the very, very important. If you don't have vision, you'll never able to build the wealth. For example, ನೀವೆಲ್ಲ ಮರದಲ್ಲಿ ಫ್ರೂಟ್ಸ್ ನ ನೋಡ್ತೀರಾ, ಕರೆಕ್ಟ್ ಅಲ್ವಾ? ವಾಟ್ ಈಸ್ ದ ಫ್ರೂಟ್? ಇಟ್ ಈಸ್ ಲೈಕ್ ಅ ರಿಟರ್ನ್ಸ್, ರೈಟ್? ಫ್ರೂಟ್ಸ್ ಈಸ್ ಲೈಕ್ ಅ ರಿಟರ್ನ್ಸ್. ಸೊ ಫ್ರೂಟ್ಸ್ ಚೆನ್ನಾಗಿ ಬಂದಿದೆ ಅಂದ್ರೆ ಅರ್ಥ ಏನು? ಅದ್ರದ್ದು ರೂಟ್ ಚೆನ್ನಾಗಿದೆ ಅಂತ ಅರ್ಥ, ಕರೆಕ್ಟ್ ಅಲ್ವಾ? ಈ ಫ್ರೂಟ್ ಈಸ್ ಗುಡ್, ವಾಟ್ ಈಸ್ ದ ಮೇನ್? ಅದನ್ನ ಫ್ರೂಟ್ನ ಚೆನ್ನಾಗಿ ಮಾಡಿರೋದು ಯಾವುದು? ರೂಟ್. ರೂಟ್ ಈಸ್ ನಥಿಂಗ್ ಬಟ್ ಯುವರ್ ವಿಷನ್. ಸೊ ಟುಡೇ ವಾಟ್ ಎವರ್ ಇನ್ವೆಸ್ಟ್ಮೆಂಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ್ಯಾಟ್, ಇಟ್ ಈಸ್ ಯು ನೀಡ್ ಟು ಹ್ಯಾವ್ ಅ ಅಲೈನ್ ವಿತ್ ಯುವರ್ ಗೋಲ್ಸ್, ಯುವರ್ ವಿಷನ್, ದೆನ್ ಓನ್ಲಿ ಯು ಆರ್ ಏಬಲ್ ಟು ಮೇಕ್ ದ ಬೆಸ್ಟ್ ಪರ್ಪಸ್ ಆಫ್ ದ ರಿಟರ್ನ್ಸ್. ಅದರ್ವೈಸ್ ನೀವು ಬರೀ ರಿಟರ್ನ್ಸ್ನ ಚೇಂಜ್ ಮಾಡ್ಕೊಂತ ಹೋದ್ರೆ probably you will never be a successful investor in this world. I have seen lot of people only keep talking about returns. So day one in the know, as an Inspire India, we keep talking about your goals, right? Your vision, right? Your future dreams. We keep talking about that. Nama Leaders Academy in the know, one of the most important session in our Leaders Academy was writing your goals. Yes or no? So that is the very important point. Until unless if you don't write down your goals, whatever place, even you at a high speed al hodrno, it is a wrong place. So very, very important to understand that, right? Hengadare market ECG report idanga, correct? It look like a ECG report. A ECG report straight line agididre, if the ECG report is straight line agitappa, Screen change ಆಯ್ತು ಸರ್. ಏನಂತೀವಿ? ಪೇಷಂಟ್ ಡೆಡ್, ಕರೆಕ್ಟ್ ಅಲ್ವಾ? ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗದ? ಮಾರ್ಕೆಟ್ ಹೆಂಗಿರ್ಬೇಕು? ಸ್ಟ್ರೇಟ್ ಲೈನ್ ಇರ್ಬೇಕಂತ. ನೋಡಿ, ಹ್ಯೂಮನ್ ಬಾಡಿ ಅಂದಾಗ ಹಿಂಗೆ ಇರ್ಬೇಕು, ರಿಟರ್ನ್ಸ್ ಹೆಂಗಿರ್ಬೇಕು? ಹಾ, ಸಿ ದಿಸ್ ಇಸ್ ಹೌ ಅವರ್ ಬಿಹೇವಿಯರ್ ಚೇಂಜಸ್. ಬಟ್ ಲುಕ್ ಎಟ್ ದ್ಯಾಟ್, ದೇರ್ ಆರ್ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್. ಈ ಮಾರ್ಕೆಟ್ ನೀವು ನೋಡಿದಾಗ
ಈ 34 ಇಯರ್ಸಲ್ಲಿ ಯುದ್ಧಗಳಾಗೋಗಿದೆ. ಅವ್ರು ಹೇಳ್ದಂಗೆ ಸುಮಾರು ಸ್ಕ್ಯಾಮ್ಗಳಾಗಿದೆ, ಅದಾಗಿದೆ, ಇದಾಗಿದೆ, ಇನ್ನು ಗೌರ್ಮೆಂಟ್ಗಳು ಚೇಂಜ್ ಆಗಿದೆ, ಕೋವಿಡ್ ಬಂತು, ಎಲ್ಲ ಬಂದೋಯ್ತು. ಇಷ್ಟೆಲ್ಲ ಬಂದ ಮೇಲೂ ಇನ್ವೆಸ್ಟ್ಮೆಂಟ್ ಎಷ್ಟು ಪಟ್ಟು ಬೆಳೆದದ? 87 times. Money has grown how many times? 87 times. This is what I'm talking about. It is not the return. You are holding your investment such a longer period is matters. ನೀವು ರಿಟರ್ನ್ಸ್ ನೋಡ್ಕೊಂತ ಕುಂತಿದ್ರೆ 34 ವರ್ಷ ಇನ್ವೆಸ್ಟರ್ ಆಗಿ ಉಳಿತೀರಾ? 2 minutes में लगता हूँ. Is it possible, sir, to continue as an investor? No chance. 34 days ಇರಕ್ಕಾಗಲ್ಲ ನಿಮಗೆ. ಬಿಕಾಸ್ ಇಟ್ ಈಸ್ ನಾಟ್ ನಾರ್ಮಲಿ. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ? ನನ್ನ ಹತ್ರ ಎಷ್ಟೊಂದು ಜನ ಬರ್ತಾರೆ ರಿವ್ಯೂಗೆ, ಹುಡ್ಕೊಂಡು ಬರ್ತಾರೆ, ಸರ್ ಇದ್ರಾಗ ರಿಟರ್ನ್ಸೇ ಬರಲಾಗ್ಯದ್ರ ಅಂತ. ಅವ್ರು ಇನ್ವೆಸ್ಟ್ ಮಾಡಿದ್ದು ಲಿಕ್ವಿಡ್ ಫಂಡ್ನಾಗಿ. ಲಿಕ್ವಿಡ್ ಫಂಡ್ ಕೊಡೋದೇ 6% ಅದು. ಅವ್ರಂತಾರೆ ಬೇಕಾದಾಗ ದುಡ್ಡು ತೆಗಿಬೇಕು, ಬಟ್ ರಿಟರ್ನ್ ಜಗ್ಗೆ ಬರಬೇಕು. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್, ಇಟ್ಸ್ ಅವರ್, we connect always with the, different mindset. It's very important to understand that. Look at here, how market behaves. ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡ್ತದಂದ್ರೆ, ಯಾರ್ಯಾರು ಇನ್ವೆಸ್ಟ್ ಮಾಡ್ಯಾರ ಒನ್ ಡೇ ನೋಡ್ಕೊಂತ ಹೋಗ್ತಾರೆ ಅವ್ರು ರಿಟರ್ನ್ಸ್. ಇವತ್ತು ಹಾಕ್ತಾರೆ, ಡೈಲಿ ನೋಡ್ತಿರ್ತಾರೆ ರಿಟರ್ನ್ಸ್. ಇರ್ತಾರೆ ಅಂಥವ್ರು ಅದಾರ. ಡೈಲಿ ಅಲ್ಲ, ಅವರ್ಲಿ ನೋಡೋರು ಅದಾರ, ನಿಮಿಷಕ್ಕೊಂದ್ಸರಿ ನೋಡೋರು ಅದಾರ. ಕೆಲವರು ಸೂಟಿ ಆಗ್ತೀನಿ ಅಂದ್ರೆ ಹಾಲಿಡೇ ಇದ್ದಂದ್ರೆ ಮಾರ್ಕೆಟ್ ನೋಡ್ತಾರೆ. ಅವರು ಸುಮ್ಮನೆ ಓಪನ್ ಮಾಡಿ ನೋಡ್ತಾರೆ, ಏನಾಗ್ಯದ ನನ್ನ ಸಂಡೇ ಇರ್ತದಪ್ಪ ಅವತ್ತೇನೂ ಆಗಿರಲ್ಲ, ಆದರೂ ನೋಡ್ತಾರೆ. ಸೊ ಪೀಪಲ್ಗೆ ಏನಂದರೆ ಸುಮ್ಮನೆ ಈ ಮೊಬೈಲ್ ಪರ್ ಬಂದ್ಬಿಟ್ಟಿದೆಲ್ಲ, ಸ್ಮಾರ್ಟ್ಫೋನು, ಸುಮ್ಮನೆ ಕೈ ಆಡ್ಸ್ಕೊಂತಿರೋದು, ಏಟಾಯ್ತು ನನ್ನ ಪೋರ್ಟ್ಫೋಲಿಯೋ ಅಂತ. ಒನ್ ಇಂಪಾರ್ಟೆಂಟ್ ಈಸ್, ಇಫ್ ಯು ಸಿ ಅ ಮಾರ್ಕೆಟ್ ಆನ್ ಅ ಡೈಲಿ ಬೇಸಿಸ್, ಲುಕ್ ಎಟ್ ದ್ಯಾಟ್, ನಿಮ್ಮ ರಿಟರ್ನ್ಸಲ್ಲಿ, ನಿಮ್ಮ ಮಾರ್ಕೆಟ್, ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ದೆರ್ ಈಸ್ ಅ ಪಾಸಿಬಿಲಿಟಿ ದ್ಯಾಟ್ 46% ಟೈಮ್ಸ್ ಅದು ನೆಗೆಟಿವ್ ರಿಟರ್ನ್ ಬರೋ ಚಾನ್ಸಸ್ ಅದ. ಇಫ್ ಯು ವಾಚ್ ಮಾರ್ಕೆಟ್ ಡೈಲಿ, ಇಫ್ ಯು ಆರ್ ವಾಚಿಂಗ್ ಮಾರ್ಕೆಟ್ ಎವ್ರಿ 2 months or 3 months, there is a possibility 35% it is a negative return ಬರುತ್ತೆ. ಅದೇ ಮಾರ್ಕೆಟ್ ನೀವು ಇಯರ್ಲಿ ಒನ್ಸ್ ನೋಡಿದರೆ ಎಷ್ಟು ಪರ್ಸೆಂಟೇಜ್ ಬರಕತ್ತದ? 23% ಟೈಮ್ಸ್ ಇಟ್ ಈಸ್ ಶೋಯಿಂಗ್ ನೆಗೆಟಿವ್ ರಿಟರ್ನ್ಸ್, 23%. ಬಟ್ ಅದೇ ಮಾರ್ಕೆಟ್ನ ನೀವು 3 ವರ್ಷಕ್ಕೊಂದ್ಸರಿ ನೋಡ್ರಿ. ಯು ಹ್ಯಾವ್ ಟು ವಾಚ್ ಮಾರ್ಕೆಟ್ ಫಾರ್ 3 years once. ವಾಟ್ ಇಸ್ ದ ನೆಗೆಟಿವ್ ರಿಟರ್ನ್ಸ್? ಹೌ ಮಚ್ ಪರ್ಸೆಂಟೇಜ್? ಓನ್ಲಿ 7% ಪಾಸಿಬಿಲಿಟಿ ದಟ್ ಇಟ್ ಶೋಸ್ ನೆಗೆಟಿವ್ ರಿಟರ್ನ್ಸ್. ಅದೇ ಮಾರ್ಕೆಟ್ನ ನೀವು 5 years ನೋಡಿ, ವಾಟ್ ಇಸ್ ದ ಪಾಸಿಬಿಲಿಟಿ? 0.1%. ಅದೇ ಒಂದು ಇನ್ವೆಸ್ಟ್ಮೆಂಟ್ನ ಇಫ್ ಯು ಆರ್ ವಾಚಿಂಗ್ more than 7 years, what is the returns? Your negative returns, how many percentage possibility there? What is the possibility? Now understood what is the thing, sir? It is not the portfolio, it is the time, it is the patience, it is your behavior. That's what matters. 7 ವರ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ನೋಡ್ಲಾರ್ದೆ ಇರಕ್ಕೆ ಸಾಧ್ಯನಾ? ಎಷ್ಟು ಜನ ಸೈಟ್ಗಳು ತೊಗೊಂಡಿರಿ? ಎಷ್ಟು ಜನ ನಿಮ್ಮ ಊರಾಗ ಜಮೀನವ? ಎಷ್ಟರ ನೋಡಕ್ಕೆ ಹೋಗ್ತಿರೋದನ್ನ? ನೋಡಕ್ಕೆ ಹೋಗಿ ಎಷ್ಟರ ರೇಟ್ ಕೇಳಿದಿರಾ? ಯಾಕೆ ಇಲ್ಲಿ ಹಿಂಗೆ ಅದ ಮಾತಾಗಾದ್ರೆ? ಸಾಹೇಬ್ರಿಗೆ ಅಂತ ಗೊತ್ತದ, ಕರೆಕ್ಟ್ ಅಲ್ವಾ? ಯಾರು ಕೇಳಲ್ಲ, ಸುಮ್ಮನೆ ಹೇಳ್ಕೊಂತಾರೆ ಇಲ್ಲಿಂದ ಅಲ್ಲಿ ನಮ್ಮ ಹೊಲ ಅದಂತ ಅಷ್ಟೇ. ಎಷ್ಟು ಜನ ಚಿನ್ನ ಇದ್ದವರು ನೋಡಿ ಇವತ್ತು ನನ್ನ ಚಿನ್ನದ ವ್ಯಾಲ್ಯೂಯೇಷನ್ ಇಷ್ಟ ಅಂತ ಮಾಡಿದ್ದೀರಾ? ಚಿನ್ನನ ಹೆಂಗೆ ಅಳಿತೀರಿ ನೀವು? ನನ್ನ ಹತ್ರ ಇಷ್ಟು ಗ್ರಾಮ್ ಗೋಲ್ಡ್ ಅದು, ಕರೆಕ್ಟ್ ಅಲ್ವಾ? ಅದ್ರ ವ್ಯಾಲ್ಯೂ ಮೇಲೆ ಹೇಳ್ತೀರಾ, ಗ್ರಾಮ್ ಮೇಲೆ ಹೇಳ್ತೀರಾ? ಜಮೀನಾದರೆ 2400 ಸ್ಕ್ವೇರ್ ಫೀಟ್ ಅದ, 1200 ಸ್ಕ್ವೇರ್, ಅದ್ರದ್ದು ನಂಬರ್ ಹೇಳ್ತೀವಿ, ಕರೆಕ್ಟಾ? ಅದೇ ಗೋಲ್ಡ್ ಹೇಳ್ಬೇಕಾದ್ರೆ ಗ್ರಾಮ್ಸಲ್ಲಿ ಹೇಳ್ತೀವಿ. ಮ್ಯೂಚುವಲ್ ಫಂಡ್ ಎದ್ರಲ್ಲಿ ಹೇಳ್ತೀರಿ ನೀವು? ಯೂನಿಟ್ಸಲ್ಲಿ ಹೇಳ್ತೀರಿ ಯಾರಾದರೂ? ನನ್ನ ಹತ್ರ 3000 ಯೂನಿಟ್ಸ್ SBI ಮ್ಯೂಚುವಲ್ ಫಂಡ್ ಅಂತ ಹೇಳ್ತೀರಿ ಯಾರಾದರೂ? ಏನಂತ ಹೇಳ್ತಾರೆ? ನನ್ನ ಹತ್ರ 5 ಲಕ್ಷ ರೂಪಾಯಿ ವರ್ತ್ ಮ್ಯೂಚುವಲ್ ಫಂಡ್ ಅದಂತೀವಿ. ಲುಕ್ ಎಟ್ ಯುವರ್ ಬಿಹೇವಿಯರ್. ವೆನ್ ಕಮ್ಸ್ ಟು ಫೈನಾನ್ಷಿಯಲ್ ಅಸೆಟ್ಸ್, ಯುವರ್ ಹೋಲ್ ಥಿಂಗ್ ಕಮ್ಸ್ ವಿತ್ ಅ ನಂಬರ್ ಆಫ್ ಅಮೌಂಟ್ ವೈಸ್ ಬರುತ್ತೆ. ಅದೇ ನಿಮ್ಮ ಫಿಸಿಕಲ್ ಅಸೆಟ್ಟಲ್ಲಿ ಯುವರ್ ಕನೆಕ್ಷನ್ ಇಸ್ ಡಿಫ್ರೆಂಟ್. ಯು ಅಂಡರ್ಸ್ಟುಡ್ ಮೈ ಪಾಯಿಂಟ್? ಇಟ್ ಈಸ್ ನಾಟ್ ದ ರಿಟರ್ನ್ಸ್ ಇಸ್ ಡಿಸೈಡ್ ಯು ಟು ಡು ದಟ್. ಹೌ ಯು ಲುಕ್ ದಟ್ ಅಸೆಟ್ ಇಸ್ ವಾಟ್ ಮ್ಯಾಟರ್ಸ್. ಆ ಅಸೆಟ್ ನೀವು ಹೆಂಗೆ ನೋಡಕತ್ತೀರಿ? ನಾನು ಹೇಳಿದ್ನಲ್ಲ, ಯಾರು ನಮ್ಮ ಹತ್ರ ಒಂದು 50 ಲಕ್ಷ ಮ್ಯೂಚುವಲ್ ಫಂಡ್ ತಕ್ಷಣ ಯಾರು ಹೋಗ್ಬಿಟ್ಟು ಲಡ್ಡು ಕೊಟ್ಟಿಲ್ಲ. ಯಾಕಂದ್ರೆ ನಮ್ಗೆ ವಿ ನೆವರ್ ಫೀಲ್ ದಟ್ ದಟ್ಸ್ ಅನ್ ಅಸೆಟ್, ರೈಟ್? ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ಈಸ್ ದ ಓನ್ಲಿ ಅಸೆಟ್ ಹ್ಯಾಸ್ ಗಿವನ್ ಸಚ್ ಅ ವಂಡರ್ಫುಲ್ ಥಿಂಗ್. ಓಕೆ, ಅನದರ್ ಡೇಟಾ ತೋರ್ಸಕತ್ತೀನಿ. ಲುಕ್ ಎಟ್ ಹಿಯರ್, ಲಾಂಗರ್ ಟೈಮ್ನಾಗ ಯಾರ್ಯಾರು ಇನ್ವೆಸ್ಟ್ ಮಾಡ್ಯಾರ, ಲುಕ್ ಎಟ್ ದ್ಯಾಟ್ ದ ರಿಟರ್ನ್ಸ್ ಮೋರ್ ದೆನ್ 10%. ಯಾರ್ಯಾರು 7 years ಅಬೋವ್ ಇನ್ವೆಸ್ಟ್ ಮಾಡ್ಯಾರ ಅವ್ರದ್ದು ಆಲ್ಮೋಸ್ಟ್ 83% ಟೈಮ್ಸ್
it has given more than 10% returns. 83%, more than 10% ನಾನು ಹೇಳ್ತಾ ಇದ್ದೇನೆ ಅಂದರೆ 11% ಅಲ್ಲ ಅದು. ಇಟ್ ಕ್ಯಾನ್ ಬಿ 12, ಇಟ್ ಕ್ಯಾನ್ ಬಿ 14, ಇಟ್ ಕ್ಯಾನ್ ಬಿ 15, ಇಟ್ ಕ್ಯಾನ್ ಬಿ 20%. ಬಟ್ ಯು ಆಲ್ ಎಕ್ಸ್ಪೀರಿಯನ್ಸ್ ದ್ಯಾಟ್ 83% ಹೂ ಹ್ಯಾವ್ ಇನ್ವೆಸ್ಟೆಡ್ ಮೋರ್ ದೆನ್ 7 years. ಇನ್ಸ್ಪೈರ್ ಇಂಡಿಯಾದಲ್ಲಿ ಯಾರ್ಯಾರು ಲಾಸ್ಟ್ 8 ವರ್ಷ ನಮ್ಮ ಜೊತೆಗಿದ್ದೀರಾ? ನಾನೇ ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. Your own experience is saying that this is how it is. Mutual fund investments are subject to market risks. Read all scheme-related documents carefully.